ಹುಕ್ಕೇರಿಯಲ್ಲಿ ಮುನ್ಸಿಪಲ್ ಕಾರ್ಮಿಕರ ಕಾಯಮಾತಿಗೆ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸಿದರು. ಕರ್ನಾಟಕ ರಾಜ್ಯ ಮುನ್ಸಿಪಲ್ ಸಂಘವು ಕರ್ನಾಟಕ ಸರ್ಕಾರದ ಮುನ್ಸಿಪಲ್ ಕಾರ್ಮಿಕರ ವಿರೋಧಿ ನೀತಿಯನ್ನು ಮಂಡನೆಯಾದ ಬಜೆಟ್ನಲ್ಲಿ ಗುರುತಿಸಿದೆ. ಸರ್ಕಾರವು ರಾಜ್ಯದ ಮುನ್ಸಿಪಲ್ ಕಾರ್ಮಿಕರನ್ನು ಕಾಯಂಗೊಳಿಸುವುದಾಗಿ ಹಲವು ಸಂದರ್ಭದಲ್ಲಿ ಪುನರುಚ್ಚರಿಸಿದರೂ ಪ್ರಸ್ತುತ ಬಜೆಟ್ನಲ್ಲಿ ಮುನ್ಸಿಪಲ್ ಕಾರ್ಮಿಕರನ್ನು ಕಾಯಂಗೊಳಿಸುವ ಕುರಿತು ವಿಷಯವನ್ನು ಒಳಗೊಳ್ಳದೇ ಇರುವುದನ್ನು ರಾಜ್ಯದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಬಹುಪಾಲು ಇರುವ ಮುನ್ಸಿಪಲ್ ಕಾರ್ಮಿಕರ ಸಂಘ ಬಲವಾಗಿ ಖಂಡಿಸುತ್ತದೆ. ಪರಿಷ್ಕೃತ ಕನಿಷ್ಠ ವೇತನವನ್ನು ಎಲ್ಲಾ ನಗರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಜಾರಿಯಾಗುವಂತೆ ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ. ಆದರೆ ಎಲ್ಲಾ ಸುತ್ತೋಲೆಗಳು ಪೌರ ಕಾರ್ಮಿಕರ ಹೆಸರಿನಲ್ಲೇ ನಮೂದಿಸಿರುವುದರಿಂದ ಇನ್ನುಳಿದ ನೀರು ಸರಬರಾಜು, ಕಚೇರಿ, ಸಹಾಯಕರು, ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಜಾರಿ ವಿಳಂಬವಾಗುತ್ತಿದೆ. ಕಾರಣ ಸುತ್ತೋಲೆಗಳು ಸ್ಪಷ್ಟವಾಗಿ ಎಲ್ಲ ಕಾರ್ಮಿಕರಿಗೂ ಮತ್ತು ದಿನಗೂಲಿ ನೌಕರರಿಗೂ ಒಳಗೊಂಡಂತೆ ಕನಿಷ್ಠ ವೇತನ ಜಾರಿ ನಿರ್ದೇಶಿಸುವಂತೆ ಸಂಘದ ಮೂಲಕ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರವು ಕನಿಷ್ಠ ವೇತನ ಜಾರಿ ಮಾಡಿರುತ್ತದೆ. ಆ ಕನಿಷ್ಠ ವೇತನ ಪ್ರಕಾರ ಇನ್ನುವರೆಗೆ ನಮ್ಮ ಪುರಸಭೆಯಲ್ಲಿ ವೇತನ ಪಾವತಿಸಿರುವುದಿಲ್ಲ ಹಾಗೂ ಎಲ್ಲ ಗುತ್ತಿಗೆ ನೌಕರನ್ನು ಕಾಯಂಗೊಳಿಸುವುದಾಗಿ ತಿಳಿಸಿರುತ್ತದೆ. ಆದರೆ ಈ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಂಡಿರುವುದಿಲ್ಲ. ಎಲ್ಲ ಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಿ ಗುತ್ತಿಗೆ ನೌಕರನ್ನು ಕಾಯಂಗೊಳಿಸಬೇಕು ಹಾಗೂ